ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ಚಿತ್ರರಂಗಕ್ಕೆ ಬಂದು ಸ್ಟಾರ್ ಆಗಿ ಮೆರೆದವರು. ಮೊದಲೆಲ್ಲ ದೀಪಿಕಾ ಜೊತೆ ಕೆಲಸ ಮಾಡಿದ ನಿರ್ದೇಶಕರು ನಟಿಯ ಕಮಿಟ್ಮೆಂಟ್, ಪಾತ್ರದಲ್ಲಿ ತೊಡಗಿಸಿಕೊಳ್ಳುವ ರೀತಿ, ಶೂಟಿಂಗ್ ಸಮಯದಲ್ಲಿ ಹಾಕುವ ಶ್ರಮ, ಸಿನಿಮಾದ ಬಗ್ಗೆ ಇರುವ ಬದ್ಧತೆಯನ್ನ ಕೊಂಡಾಡ್ತಾ ಇದ್ರು. ಆದರೆ ಈಗ ಅವರು ಬದಲಾಗಿದ್ದಾರೆ ಅನ್ನೋ ಅಭಿಪ್ರಾಯ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನಕ್ಕಿದೆ. ಕತೆ ಕೇಳುವ ಮುಂಚೆನೆ ತಮ್ಮ ಡಿಮ್ಯಾಂಡ್ಗಳ ಪಟ್ಟಿಯನ್ನ ನಿರ್ದೇಶಕರು, ನಿರ್ಮಾಪಕರ ಮುಂದೆ ಇಡ್ತಾರಂತೆ. ಇದೇ ಕಾರಣಕ್ಕೆ ದೀಪಿಕಾ ಪಡುಕೋಣೆ ಈಗಾಗಲೇ ಒಂದು ಸಿನಿಮಾ ಕಳೆದುಕೊಂಡಿದ್ದು, ಈಗ ಮತ್ತೊಂದು ದೊಡ್ಡ ಸಿನಿಮಾ ಕಳೆದುಕೊಂಡಿದ್ದಾರೆ. ಪ್ರಭಾಸ್ ನಟನೆಯ ಸ್ಪಿರಿಟ್ ಸಿನಿಮಾಕ್ಕೆ ದೀಪಿಕಾ ನಾಯಕಿ ಆಗಬೇಕಿತ್ತು. ಆದರೆ ಅವರ ಡಿಮ್ಯಾಂಡ್ಗಳ ಪಟ್ಟಿ ಕೇಳಿ ಹೆದರಿದ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ದೀಪಿಕಾ ಬದಲಿಗೆ ತೃಪ್ತಿ ದಿಮ್ರಿಯನ್ನ ಆಯ್ಕೆ ಮಾಡಿಕೊಂಡ್ರು. ಅದರಲ್ಲೂ ದೀಪಿಕಾ ದಿನಕ್ಕೆ ಕರಾರುವಕ್ಕಾಗಿ 8 ಗಂಟೆ ಮಾತ್ರ ಕೆಲಸ ಮಾಡೋದಾಗಿ ಷರತ್ತು ಹಾಕಿದ್ದರಂತೆ. ಇದು ಪ್ರಾಕ್ಟಿಕಲಿ ಅಸಾಧ್ಯವೆಂದು ಸಂದೀಪ್ ರೆಡ್ಡಿ ವಂಗ ಸಂದರ್ಶನವೊಂದರಲ್ಲಿ ಹೇಳಿದ್ರು. ಇದೀಗ ಇದೇ ಕಾರಣಕ್ಕೆ ಪ್ರಭಾಸ್ ನಟನೆಯ ಮತ್ತೊಂದು ಸಿನಿಮಾ ಕಲ್ಕಿ 2898 AD ಸಿನಿಮಾದಿಂದಲೂ ಕೂಡ ದೀಪಿಕಾರನ್ನ ಕೈಬಿಡಲಾಗಿದೆ. ಈ ಬಗ್ಗೆ ಸಿನಿಮಾದ ನಿರ್ಮಾಣ ಸಂಸ್ಥೆಯಾಗಿರುವಂತ ವೈಜಯಂತಿ ಮೂವೀಸ್ ಅಧಿಕೃತವಾಗಿ ಟ್ವೀಟ್ ಮಾಡಿದ್ದು, ಕಲ್ಕಿ 2898 AD ಸಿನಿಮಾವು ಹೆಚ್ಚಿನ ಶ್ರಮ ಮತ್ತು ಶ್ರದ್ಧೆಯನ್ನ ಬೇಡುತ್ತೆ. ಹಾಗಾಗಿ ದೀಪಿಕಾ ಅವರನ್ನ ಈ ಸಿನಿಮಾದಿಂದ ಕೈಬಿಟ್ಟಿದ್ದಾಗಿ, ಅವರ ಭವಿಷ್ಯದ ಸಿನಿಮಾಗಳಿಗೆ ಒಳಿತು ಬಯಸುತ್ತೇವೆ ಅಂತ ಕೂಡ ವೈಜಯಂತಿ ಮೂವೀಸ್ ಟ್ವೀಟ್ ಮಾಡಿದೆ. ಇನ್ನು ಚಿತ್ರದ ಮುಂದಿನ ಭಾಗಕ್ಕೆ ಯಾರನ್ನ ಆಯ್ಕೆ ಮಾಡ್ಕೋತಾರೆ ಅನ್ನೋ ಕುತೂಹಲ ಸಿನಿ ಅಭಿಮಾನಿಗಳಲ್ಲಿದೆ.